ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಮ್ಮ ಮಂಡ್ಯ ಸ್ಪೆಷಲ್ ಉಪ್ಸಾರು ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು ಮತ್ತು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಹೀರೆಕಾಯಿ ಬೇಳೆ ಉಪ್ಸಾರು ಇದನ್ನು ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಏನೇನು ಹಾಕಿದ್ದೀನಪ್ಪ ಅಂತ ಹೇಳಿದ್ರೆ, ಒಂದು 4 ಲೋಟ ನೀರು ಹಾಕಿದ್ದೀನಿ, ಜೊತೆಗೆ ಬೇಳೆ, ಹೆಸರು ಕಾಳು ಮತ್ತು ಹೀರೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಟೊಮೊಟೊ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಒಂದು 3ರಿಂದ 4 ವಿಸಿಲ್ ಕೂಗಿಸಿಟ್ಕೊಂಡ್ರೆ ಉಪ್ಸಾರು ರೆಡಿ ಆಗುತ್ತೆ. ಉಪ್ಸಾರಿಗೆ ನಾನಿಲ್ಲಿ ಕೆಂಪು ಮೆಣಸಿನ ಖಾರನ ಆಡಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸು ಮತ್ತು ಸ್ವಲ್ಪ ಉಪ್ಪು. ಫಸ್ಟು ಇದನ್ನು ನಾನು ಒಂದು ಬಾಣಲಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡು ಆಡಿಸ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಯಾವುದೇ ಖಾರ ಆದ್ರೂ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಆಡಿಸ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಖಾರ. ಈಗ ಇಲ್ಲಿ ನಾನು ಹುರ್ಕೊಂಡು ಹಾಕಿದ್ದೆ, ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಜಾರ್ಗೆ ಈಗ ಎಲ್ಲನೂ ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ಳೋಣ. ಹೆಸರು ಖಾರ ಇವಾಗ ಆಡಿಸ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಕೆಂಪು ಉಪ್ಪೆಸರಿನ ಖಾರ ರೆಡಿ ಆಗಿದೆ. ಸೊ ಇವಾಗ ಉಪ್ಸಾರು ರೆಡಿಯಾಗಿದೆ, ಖಾರನೂ ರೆಡಿಯಾಗಿದೆ. ಸೊ ಫೈನಲಾಗಿ ನಾವು ರಾಗಿ ಮುದ್ದೆ ಮಾಡ್ಕೊಳ್ಳೋಣ. ಈಗ ಮುದ್ದೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ 2 ಚೊಂಬಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ, ಚಿಕ್ಕ ಚೊಂಬಲ್ಲಿ. ಸೊ ಇದು ಮಳ್ಳಾದಮೇಲೆ ನಾವು ರಾಗಿ ಹಸಿಟ್ಟನ್ನ ಸೇರಿಸ್ಕೊಂಡು ತಿರುಗಿಸ್ಕೋಬೇಕು. ನಾನಿಲ್ಲಿ ರಾಗಿ ಹಸಿಟ್ಟನ್ನ 1 ಯಾರ್ಡ್ ಇಟ್ಕೊಂಡಿದ್ದೀನಿ. ಇಲ್ಲಿ ನೀರು ಇವಾಗ ಮಳ್ತಾ ಇದೆ. ಇದಕ್ಕೆ ಇವಾಗ ಸ್ವಲ್ಪನೇ ಹಸಿಟ್ಟನ್ನ ಸೇರಿಸ್ತಾ ಬರಬೇಕು. ನಾವು ಹಸಿಟ್ಟು ಹಾಕಿದ್ಮೇಲೆ ನೀರು ಈ ರೀತಿ ಹಸಿಟ್ಟು ಮೇಲೆ ಬರಬೇಕು. ಈ ರೀತಿ ಬರೋದ್ರಿಂದ ಹಿಟ್ಟು ಚೆನ್ನಾಗಿ ಬೇಯುತ್ತೆ. ಸೊ ನೋಡಿ, ಈ ಥರ ಬರಬೇಕು. ಹಸಿಟ್ಟು ಮುಚ್ಕೊಳ್ಬೇಕು. ಅಲ್ಲಿ ತನಕನೂ ನಾವು ಅದನ್ನು ತಿರುಗ್ಸಕ್ಕೆ ಹೋಗಬಾರ್ದು. ಇವಾಗ ಇದನ್ನು ನಿಧಾನಕ್ಕೆ ಗಂಟು ಬಾಗದೇ ಇರೋ ರೀತಿ ತಿರುಗಿಸ್ತಾ ಹೋಗಬೇಕು. ಇವಾಗ ನಾನಿಲ್ಲಿ 1 ಸತಿ ತಿರುಗಿಸ್ಕೊಂಡಿದ್ದೀನಿ. ಸೊ ಇದಕ್ಕೆ ಮತ್ತೆ ಸ್ವಲ್ಪ ನೀರು ಹಾಕಿ ಇನ್ನೂ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸಬೇಕು ಮುದ್ದೆನ. ಮುದ್ದೆ ಚೆನ್ನಾಗಿ ಬೆಂದಿಲ್ಲ ಅಂತ ಹೇಳಿದ್ರೆ ತಿನ್ನೋಕ್ಕಾಗಲ್ಲ, ಯಾಕಂದರೆ ಮುರಿದಾಗ ಅಂಟತ್ತೆ. ಸೊ ಮುದ್ದೆ ಚೆನ್ನಾಗಿ ಬೆಂದಿರಬೇಕು ಅಂತಂದರೆ ಅಟ್ಲೀಸ್ಟ್ ನಾವು 10 to 15 ಮಿನಿಟ್ಸ್ ಆದರೂ ನಾವು ಇದೇ ರೀತಿ ಬೇಯಿಸ್ತಾ ಇರಬೇಕು. ಮುದ್ದೆ ಬೇಯಿಸ್ತಾ ಇರಬೇಕಾದ್ರೆ ಆವಾಗವಾಗ ಸ್ವಲ್ಪ ನೀರು ಹಾಕೋತಾ ಇರಬೇಕು. ಸೊ ಆವಾಗ ಸ್ವಲ್ಪ ಗಟ್ಟಿ ಇದ್ದರೂ ಕೂಡ ಅದು ತೆಳ್ಳ ಆಗುತ್ತೆ ಮುದ್ದೆ. ಸೊ ಇವಾಗ ನಾನು ಮತ್ತೊಂದು ಸತಿ ತಿರುಗಿಸ್ಕೊತೀನಿ. ಇದನ್ನು ತೆಳ್ಳ ಮಾಡಬೇಕು. ಇವಾಗ ಮುದ್ದೆ ಚೆನ್ನಾಗಿ ಬೆಂದಿದೆ. ಇವಾಗ ಮುದ್ದೆ ಕಟ್ಟಬೇಕು. ಸೊ ಫೈನಲ್ ಆಗಿ ಇವಾಗ ಮುದ್ದೆ ಆಗಿದೆ. ಮುದ್ದೆನ ಇವಾಗ ಕಟ್ಕೋತಾ ಇದ್ದೀವಿ. ಸೊ ಫೈನಲಿ ಇವಾಗ ಮಂಡ್ಯ ಸ್ಪೆಷಲ್ ರಾಗಿ ಮುದ್ದೆ, ಉಪ್ಸಾರು ಮತ್ತು ಖಾರ ರೆಡಿಯಾಗಿದೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.